ಹಾಯ್ ವ್ಯೂವರ್ಸ್, ನಾನು ಸಂತೋಷ್ ಗುರುರಾಜ್. ನೀವು ನೋಡ್ತಾ ಇದ್ದೀರಾ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್. ಇವತ್ತಿನ ವಿಡಿಯೋ ಮೊಬೈಲ್ ಬಿಸಿ ಯಾಕಾಗುತ್ತೆ ಮತ್ತೆ ಅದರ ರೀಸನ್ಸ್, ಏನ್ ಮಾಡಿದ್ರೆ ಬಿಸಿ ಆಗೋದನ್ನ ನಾವು ಅವಾಯ್ಡ್ ಮಾಡಬಹುದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದ ನಂತರ ನಾನು ಯಾವುದೇ ಹೊಸ ಟೆಕ್ನಿಕಲ್ ರಿಲೇಟೆಡ್ ಟ್ಯೂಟೋರಿಯಲ್ಸ್ ರಿಲೇಟೆಡ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮ್ಮ ಇಮೇಲ್ ಇನ್ಬಾಕ್ಸ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ಆಗ ನೀವು ಈಸಿಯಾಗಿ ನೋಡಬಹುದು. ಯೂಶಲಿ ಯಾವುದೇ ಒಂದು ಕಂಪ್ಯೂಟರ್ ಅಥವಾ ನೀವು ಯಾವ್ದಾದ್ರು ತಗೊಳ್ಳಿ, ಎಲೆಕ್ಟ್ರಾನಿಕ್ ಐಟಮ್ಸ್ ಹೀಟ್ ಆಗೋದು ಕಾಮನ್. ಕಾರ್, ಫ್ಯಾನ್, ಫ್ರಿಡ್ಜ್, ಕಂಪ್ಯೂಟರ್ ಯಾವ್ದಾದ್ರು ತಗೊಳ್ಳಿ ಎಲ್ಲಾನು ಯೂಶುವಲ್ ಆಗಿ ಹೀಟ್ ಆಗೇ ಆಗುತ್ತೆ. ಯಾಕಂದ್ರೆ ಅದು ಅದರ ಲಿಮಿಟೆಡ್ ವರ್ಕ್ ಇಂದ ಸ್ವಲ್ಪ ಜಾಸ್ತಿ ವರ್ಕ್ ಆದಾಗ ಆಬ್ವಿಯಸ್ಲಿ ಅದು ಹೀಟ್ ಜನರೇಟ್ ಮಾಡುತ್ತೆ. ಅಂತ ಕಾರಣಗಳಿಗೆ ಏನ್ ಮಾಡಿದ್ದಾರೆ, ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಕಾರ್ಸ್ಗೆ, ಬಸ್ಗಳಿಗೆಲ್ಲ ಕೂಲೆಂಟ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮುಂಚೆ ಎಲ್ಲ ರೇಡಿಯೇಟರ್ ಇದ್ದು ಅದಕ್ಕೆ ವಾಟರ್ ಹಾಕಿಂಗ್ ಮಾಡ್ತಿದ್ರು, ಈಗೆಲ್ಲ ತಾನೇ ಕೂಲೆಂಟ್ ಆಗುತ್ತೆ. ಈಗ ಕಂಪ್ಯೂಟರ್ಗಳಲ್ಲಿ ಪ್ರೊಸೆಸರ್ ಕೆಲಸ ಮಾಡುತ್ತೆ, ಸೊ ಪ್ರೊಸೆಸರ್ ಬಿಸಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಫ್ಯಾನ್ಸ್ ಫಿಕ್ಸ್ ಮಾಡಿದ್ದಾರೆ. ಸೊ ಈ ತರ ಮೊಬೈಲ್ ಸಹ ಇನ್ ಫ್ಯೂಚರ್ ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ಪ್ರೆಸೆಂಟ್ಲಿ ಯಾಕೆ ನಮ್ಗೆ ಮೊಬೈಲ್ ಹೀಟ್ ಆಗುತ್ತೆ ಅಂದ್ರೆ ಅದಕ್ಕೆ ಮೇಜರ್ ರೀಸನ್ ಫಸ್ಟ್ ಒನ್ ಪ್ರೊಸೆಸರ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಒಂದು ಐಟಮ್ ಮೊಬೈಲ್ ಅಲ್ಲಿ ಎಲ್ಲದಕ್ಕಿಂತ ಹೆಡ್ ಅಂತ ಹೇಳ್ಬೋದು. ಯಾವುದೇ ಕೆಲಸ ನಡೀಲಿ ಸ್ಟಾರ್ಟ್ ಆಗೋದು ಪ್ರೊಸೆಸರ್ ಇಂದಾನೆ. ನೀವು ಕಾಲ್ ಮಾಡಿ, ವಿಡಿಯೋ ಮಾಡಿ ಅಥವಾ ರೆಕಾರ್ಡಿಂಗ್ ಮಾಡಿ, MP3 ಕೇಳಿ, ಗೇಮ್ಸ್ ಆಡಿ, ಎಲ್ಲದಕ್ಕೂ ಸ್ಟಾರ್ಟಿಂಗ್ ಪ್ರೊಸೆಸರ್. ಸೊ ನೀವು ಯಾವುದೇ ವರ್ಕ್ ಮಾಡಿದಾಗ ಅದು ಸ್ಟಾರ್ಟ್ ಆಗೋದು ಪ್ರೊಸೆಸರ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಆ ಕಾರಣಕ್ಕೆ ಪ್ರೊಸೆಸರ್ ನ ಹೀಟ್ ಜನರೇಟ್ ಆಗುತ್ತೆ ತಕ್ಷಣ ನಮ್ಮ ಮೊಬೈಲ್ ಹೀಟ್ ಆಗಲಿಕ್ಕೆ ನಮಗೆ ಅದರದೊಂದು ಫೀಲ್ ಗೊತ್ತಾಗುತ್ತೆ, ಮೊಬೈಲ್ ಹೀಟ್ ಆಗಿದೆ ಅಂತ. ರೀಸನ್ ಇಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನೀವು ಕಂಟಿನ್ಯೂಸ್ ಆಗಿ ಒಂದು ಲಾಂಗ್ ಗೇಮ್ ಆಡೋದು, ಅಥವಾ ಗೇಮ್ ಆಡ್ತಾ ಆಪ್ಸ್ ಓಪನ್ ಮಾಡೋದು, ಅಥವಾ ಕಾಲ್ ರೆಕಾರ್ಡಿಂಗ್ ಮಾಡೋದು, ಅಥವಾ ವಿಡಿಯೋ ರೆಕಾರ್ಡಿಂಗ್ ಮಾಡೋದು, ಅಟ್ ಎ ಟೈಮ್ ಒಟ್ಟಿಗೆ ಎಲ್ಲ ವರ್ಕ್ ಲೋಡ್ ಪ್ರೊಸೆಸರ್ ಮೇಲೆ ಬಿದ್ದಾಗ ಅದ್ರ ಲಿಮಿಟ್ ಅದು ಕ್ರಾಸ್ ಆದಾಗ ಅದು ಹೀಟ್ ಜನರೇಟ್ ಮಾಡುತ್ತೆ. ಆ ಜನರೇಟ್ ಆಗಿರೋ ಹೀಟ್ ನಮಗೆ ಕೈಗೆ ಬೇಗ ನಮಗೆ ಅದ್ರದ್ದು ಫೀಲ್ ಆಗುತ್ತೆ. ಮುಂಚೆ ತರ ಎಲ್ಲ ಮೊಬೈಲ್ ದಪ್ಪ ಇತ್ತು, ಸೆಪರೇಟ್ ಪಾರ್ಟ್ಸ್ ಇತ್ತು, ಫಿಕ್ಸ್ ಮಾಡಿದ್ರು ಅಂತ ಇಲ್ಲ. ಈಗೆಲ್ಲ 5mm 6mm ಮೊಬೈಲ್ ಇರೋದ್ರಿಂದ ತುಂಬಾ ಸ್ಲಿಮ್ ಇರುತ್ತೆ. ಆ ಫಿಕ್ಸ್ಡ್ ಏರಿಯಾದಲ್ಲಿ ಅದನ್ನು ಫಿಕ್ಸ್ ಮಾಡಿರ್ತಾರೆ. ಇಮಿಡಿಯೇಟ್ ಆಗಿ ನಮ್ಮ ಕೈಗೆ ಹೀಟ್ ಆಗಿರೋ ತರ ಸ್ಪರ್ಶ ಗೊತ್ತಾಗುತ್ತೆ. ಸೊ ನಮಗೆ ಹೀಟ್ ಆಗಿದೆ ಅಂತ ಫೀಲ್ ಆಗುತ್ತೆ. ಸೊ ಫಸ್ಟ್ ಪ್ರೊಸೆಸರ್ ನಾವು ಆದಷ್ಟು ಲಿಮಿಟೆಡ್ ವರ್ಕ್ ಅಲ್ಲಿ ಕೆಲಸ ಮಾಡ್ತಾರೆ ಮ್ಯಾನೇಜ್ ಮಾಡಬೇಕು. ಸೆಕೆಂಡ್ ಒನ್, ಕಂಟಿನ್ಯೂಸ್ ಆಗಿ ಗೇಮ್ಸ್ ಆಡೋದು. ಫಾರ್ ಎಕ್ಸಾಂಪಲ್ ಕೆಲವು ಗೇಮ್ಸ್ ಇರುತ್ತೆ, ನೀವು ಬೆಳಿಗ್ಗೆಯಿಂದ ಸಂಜೆ ಅದನ್ನ ನಿಲ್ಲಿಸದೆ ಸ್ಟಾಪ್ ಮಾಡದೆ ಗೇಮ್ ಮಾಡ್ತಾ ಇರ್ತೀವಿ. ಸೊ ಆಬ್ವಿಯಸ್ಲಿ ಪ್ರೊಸೆಸರ್ ಮೇಲೆ ಎಫೆಕ್ಟ್ ಆಗುತ್ತೆ. ಗೇಮ್ಗಳಿಂದ ಮತ್ತೆ ಅನ್ವಾಂಟೆಡ್ ಕೆಲವು ಅಪ್ಲಿಕೇಶನ್ ಬ್ಯಾಕ್ ಎಂಡ್ ಅಲ್ಲಿ ರನ್ ಆಗ್ತಾ ಇದ್ರೆ ಅದು ಸಹ ಮೊಬೈಲ್ ಹೀಟ್ ಮಾಡೋಕೆ ಕಾರಣ ಆಗುತ್ತೆ. ಸೊ ಅಂತ ಟೈಮಲ್ಲಿ ನಾವು ಯಾವ್ದು ನಾವು ಟಾಸ್ಕ್ ಕಂಪ್ಲೀಟ್ ಆಯ್ತು ಇಮಿಡಿಯೇಟ್ ಆಗಿ ಅದನ್ನ ಕ್ಲೋಸ್ ಮಾಡಬೇಕು. ನಂಬರ್ ತ್ರೀ ಬಂದು ಔಟ್ಸೈಡ್ ಟೆಂಪರೇಚರ್. ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ, ವಿಂಟರ್ ಅಲ್ಲಿ ಅಥವಾ ಸಮ್ಮರ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ. ಸಮ್ಮರ್ ಅಲ್ಲಿ ಸ್ವಲ್ಪ ಬೇಗ ನಮಗೆ ಹೀಟ್ ಆದಂಗೆ, ಮೊಬೈಲ್ ಹೀಟ್ ಆದಂಗೆ ಫೀಲ್ ಆಗುತ್ತೆ, ಕಾರಣ ಹೊರಗಡೆ ಟೆಂಪರೇಚರ್ ಸಹ ಜಾಸ್ತಿ ಇರುತ್ತೆ. ಸೊ ಆ ಕಾರಣಕ್ಕೆ. ನಂಬರ್ 4, ಪೂರ್ ಸಿಗ್ನಲ್ಸ್ ನಮ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ, ನೀವೆಲ್ಲ ಟ್ರಾವೆಲ್ ಮಾಡ್ತಿರ್ತೀರಾ ಹೈವೇಸ್ ಅಲ್ಲಿ ಎಲ್ಲ, ಒಂದು ಮೊಬೈಲ್ ಆಕ್ಚುಲಿ ನೆಟ್ವರ್ಕ್ ಏನ್ ಕೆಲಸ ಮಾಡುತ್ತೆ, 1 ಟವರ್ ಇಂದ ಇನ್ನೊಂದು ಟವರ್, ಅದಕ್ಕೆ ನಿಯರ್ ಬೈ ಯಾವ ಟವರ್ ಇರುತ್ತೋ ಇದ್ರ ಡಿಸ್ಕನೆಕ್ಟ್ ಆಗುತ್ತೆ, ತಕ್ಷಣ ನಿಯರ್ ಬೈ ಕನೆಕ್ಟ್ ಆಗೋ ತರ ಒಂದು ಆಂಟೆನಾ ಫಿಕ್ಸ್ ಮಾಡಿರ್ತಾರೆ. ಸೊ ಅದಕ್ಕೆ ನೆಟ್ವರ್ಕ್ ಸಿಕ್ತಿದ್ದಾಗ 3G 4G ಈ ತರ ಇದ್ದಾಗ, ಅಂತ ಟೈಮಲ್ಲಿ ನಾವು ನೆಟ್ ಯೂಸ್ ಮಾಡಿದಾಗ ಅದು ಪ್ರೊಸೆಸರ್ ಮೇಲೆ ಕೆಲಸ ಮಾಡುತ್ತೆ. ಅದು ಆಂಟೆನಾಗಳು ಆ ಟವರ್ ನ ಕ್ಯಾಚ್ ಮಾಡಕ್ ಟ್ರೈ ಮಾಡುತ್ತೆ, ಪ್ರೊಸೆಸರ್ ವರ್ಕ್ ಆಗುತ್ತೆ, ಹೇಗೆ ಮೊಬೈಲ್ ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಿಷ್ಟು ಮೊಬೈಲ್ ಬಿಸಿ ಆಗಕ್ಕೆ ಮೇಜರ್ ಕಾರಣ. ನಂಬರ್ 4 ಇದೆ ಬ್ಯಾಟರಿ. ಬಟ್ ಬ್ಯಾಟರಿ ಕಂಪ್ಲೀಟ್ ಆಗಿ ಮೊಬೈಲ್ ಬಿಸಿ ಆಗ ಅದೇ ಕಾರಣ ಅಲ್ಲ, ಅದರದ್ದು ಲಿಮಿಟೆಡ್ ಪರ್ಸೆಂಟೇಜ್ ಇದೆ. ಬಟ್ ಕಂಪ್ಲೀಟ್ ಬ್ಯಾಟರಿನೇ ಮೊಬೈಲ್ ಬಿಸಿ ಆಗಕ್ಕೆ ಕಾರಣ ಅಲ್ಲ. ಇದಿಷ್ಟು ಮೊಬೈಲ್ ನಾವು ಈಗ ಪ್ರೆಸೆಂಟ್ಲಿ ಬಿಸಿ ಆಗಿರೋಂತ ಕಾರಣಗಳು. ಸೊ ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂದ್ರೆ, ಫಸ್ಟ್ ಅನ್ವಾಂಟೆಡ್ ಗೇಮ್ಸ್ ಆಪ್ಸ್ ಇದ್ರೆ ಡಿಲೀಟ್ ಮಾಡಿ. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈ ಗೇಮ್ ನ ಸ್ಟಾರ್ಟ್ ಮಾಡಿ 10 ನಿಮಿಷಕ್ಕೆ ಮೊಬೈಲ್ ಬಿಸಿ ಆಯ್ತು, ಅಥವಾ ಈ ಆಪ್ ಓಪನ್ ಮಾಡಿ 10 ನಿಮಿಷಕ್ಕೆ ನನ್ನ ಮೊಬೈಲ್ ಬಿಸಿ ಆಗ್ತು ಅಂತ. ಸೊ ಅಂತದ್ದು ನಿಮ್ಗೆ ರೆಗ್ಯುಲರ್ ಆಗಿ ಯೂಸ್ ಇಲ್ಲ ಅಂದ್ರೆ, ಅನ್ವಾಂಟೆಡ್ ಇದ್ರೆ ದಯವಿಟ್ಟು ಅದನ್ನ ರಿಮೂವ್ ಮಾಡ್ಬಿಡಿ. ಫಸ್ಟ್ ಒನ್. ಸೆಕೆಂಡ್ ಒನ್, ಟವರ್ಗಳು ಸಿಗ್ನಲ್ಸ್ ಸ್ವಲ್ಪ ಪೂರ್ ಇದ್ದಾಗ ನಿಮ್ಗೆ ಮೊಬೈಲ್ ಡೇಟಾ ಅಂದ್ರೆ ಇಂಟರ್ನೆಟ್ ಏನ್ ಯೂಸ್ ಮಾಡ್ತೀರಾ ಅದನ್ನ ಆಫ್ ಮೋಡಲ್ಲಿ ಇಡಿ. ಯಾವಾಗ ಕನೆಕ್ಟ್ ಆಗುತ್ತೋ ಅವಾಗ ಅದನ್ನ ಯೂಸ್ ಮಾಡಿ. ಸೊ ಹಂಗಾಗಿ ಬ್ಯಾಟರಿನೂ ಸೇವ್ ಆಗುತ್ತೆ, ನಿಮ್ಗೆ ಮೊಬೈಲ್ ಬಿಸಿ ಆಗೋದು ಸಹ ಕಡಿಮೆ ಆಗುತ್ತೆ. ಮತ್ತೆ ಸಾಫ್ಟ್ವೇರ್ ಅಪ್ಡೇಟ್ಸ್. ಕೆಲವು ಮೊಬೈಲ್ಗಳಲ್ಲಿ ನೀವು ಅಬ್ಸರ್ವ್ ಮಾಡಿ, ನಿಮ್ದು ಇನ್ನೊಬ್ರದ್ದು ಒಂದೇ ಮಾಡಲ್ ಇರುತ್ತೆ, ಎರಡನ್ನೂ ಇಟ್ಕೊಂಡ್ರೆ 10 ನಿಮಿಷ ಓಪನ್ ಮಾಡ್ತಾ ನಿಮ್ಗೆ ಬಿಸಿ ಬರುತ್ತೆ, ಇನ್ನೊಬ್ರದ್ದು ಬಂದಿಲ್ಲ ಅಂದ್ರೆ ಸಾಫ್ಟ್ವೇರ್ ಅಪ್ಡೇಟ್ ಆಗಿಲ್ಲ. ಸಾಫ್ಟ್ವೇರ್ ಅಪ್ಡೇಟ್ ಅಲ್ಲಿ ಸಹ ಮೊಬೈಲ್ ಬಿಸಿ ಆಗದೆ ಇರುವಂತ ಕೆಲವು ಅಪ್ಡೇಟ್ಸ್ ನಾವು ರಿಲೀಸ್ ಮಾಡ್ತಾ ಇರ್ತಾರೆ. ಸೊ ನೀವು ಯಾವಾಗ ಅಪ್ಡೇಟ್ಸ್ ಬರುತ್ತೆ ಅವಾಗ ಅಪ್ಡೇಟ್ ಮಾಡ್ಕೊತಾ ಇದ್ರೆ ಬೆಟರ್. ಇವು 3 ರೀಸನ್ ಇಂದ ನಾವು ಮೊಬೈಲ್ ಬಿಸಿ ಆಗೋದನ್ನ ಕಡಿಮೆ ಮಾಡಬಹುದು. ಮತ್ತೆ ಇನ್ನೊಂದು, ಹೀಟ್ ಗೆ ಓವರ್ ಹೀಟ್ ಗೆ ಡಿಫ್ರೆನ್ಸ್ ಇಟ್ಕೊಳ್ಳಿ. ನಾರ್ಮಲ್ ಆಗಿ ಎಲ್ಲ ಮೊಬೈಲ್ಸ್ ಹೀಟ್ ಆಗುತ್ತೆ, ನಿಮ್ಗೆ ಒಂದೇ ಮಾಡಲ್ಲ. ಯಾವುದೇ ಲೆನೋವೋ, ಆಪಲ್ ಯಾವ್ದಾದ್ರು ತಗೊಳ್ಳಿ, ಎಲ್ಲಾ ಮೊಬೈಲ್ ಬಿಸಿ ಆಗೋದು ಕಾಮನ್. ಬಟ್ ಅದು ಒಂದು ಲೆವೆಲ್ ವರೆಗೂ ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಅದೇ ಬಿಸಿ ಅನ್ಸಿದ್ರೆ ಇಮಿಡಿಯೇಟ್ ಆಗಿ ಸರ್ವಿಸ್ ಸೆಂಟರ್ ತೋರಿಸಿ, ಅದು ಓವರ್ ಹೀಟಿಂಗ್ ಇರುತ್ತೆ ಅಂತದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಆದಷ್ಟು ಬೇಗ ಸರ್ವಿಸ್ ಮಾಡಿಸಿ, ಅಥವಾ ಏನ್ ರೀಸನ್ ಅಂತ ತಿಳ್ಕೊಳ್ಳಿ.
ಇದಿಷ್ಟು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರೋದು ಮೊಬೈಲ್ ಹೀಟಿಂಗ್ ಕಾರಣ ಏನು, ಅದನ್ನ ಅವಾಯ್ಡ್ ಮಾಡಕ್ಕೆ ಏನ್ ಮಾಡ್ಬೇಕು ಅಂತ. ವ್ಯೂವರ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ರಿಪ್ಲೈ ಬರೋಕೆ ಯಾವಾಗ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಮುಂದಿನ ಎಲ್ಲ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜ್ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಹುದು.